ಹೇಳಿದೆ. ನಾನೇ ಒಮ್ಮೆ ಬಾಗಲಕೋಟೆಗೆ ಬರ್ತೀನಿ, ಬಾಗಲಕೋಟೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ದೇನೆ. ಇವತ್ತು ಕೂಡ ಇಲ್ಲಿ ಹೇಳ್ತೇನೆ, ನಿಮ್ಮ ಸಮಸ್ಯೆಗಳು ನನಗೆ ಅರಿವಾಗಿದೆ, ಕೇಳಿದ್ದೀನಿ, ನಾನು ಓದಿದ್ದೀನಿ. ಸಮಸ್ಯೆಗಳು ಅವುಗಳನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಚುನಾವಣೆ ಆದ ನಂತರ ಮೇ 4ನೇ ತಾರೀಕು ಕೌಂಟಿಂಗ್ ಇದೆ. ಕೌಂಟಿಂಗ್ ಆದ್ಮೇಲೆ ಒಂದ್ಸಾರಿ ಬರ್ತೀನಿ ನಾನು. ಬಂದ್ಮೇಲೆ ಪಂಚಮಶಾಲಿಯವರ ಒಂದು ಸಭೆ ಮಾಡಿ ಅವರ ಅಭಿಪ್ರಾಯವನ್ನು ಕೂಡ ಕೇಳಿ, ಅವರ ಬೇಡಿಕೆಗಳನ್ನು ಕೇಳಿ, ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಬಾಗಲಕೋಟೆಯಲ್ಲಿ ಒಂದು ಉಪಚುನಾವಣೆ ನಡೀತಾ ಇದೆ. ಎರಡು ಕಡೆ ರಾಜ್ಯದಲ್ಲಿ ಎರಡು ಕಡೆ ಉಪಚುನಾವಣೆ ನಡೀತಾ ಇದೆ. ಒಂದು ದಾವಣಗೆರೆಯಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಎರಡನೇದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಇವೆರಡೂ ಚುನಾವಣೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಷೇತ್ರಗಳು. ಇವೆರಡೂ ಬಾಗಲಕೋಟೆನೂ ನಮ್ಮ ಪಕ್ಷದ ಕ್ಷೇತ್ರ, ಮತ್ತೆ ದಾವಣಗೆರೆನೂ ಕೂಡ ನಮ್ಮ ಪಕ್ಷದ ಕ್ಷೇತ್ರ. ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥ ಶ್ಯಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. ಅವರು ಕಳೆದ ಸಾರಿ ದಾವಣಗೆರೆಯಿಂದ ಆಯ್ಕೆಯಾಗಿದ್ದರು. ಅವರು ನಿಧನರಾದರು. ಆಮೇಲೆ ಬಾಗಲಕೋಟೆಯಲ್ಲಿ ಮೇಟಿಯವರು ಆಯ್ಕೆಯಾಗಿದ್ದರು, ಅವರು ನಿಧನರಾದರು. ಎರಡೂ ಕ್ಷೇತ್ರಗಳಿಗೆ ಇನ್ನ ನಮ್ಮ ಸರ್ಕಾರ ಇನ್ನ 2 ವರ್ಷ ಇದೆ, 2 ವರ್ಷಕ್ಕಿಂತ ಜಾಸ್ತಿ ಇದೆ. ಈ ಅವಧಿಗೆ ಎರಡೂ ಕ್ಷೇತ್ರಗಳಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರ ಜಾಗಕ್ಕೆ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು, HY ಮೇಟಿಯವರ ಜಾಗಕ್ಕೆ ಅಲ್ಲಿ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು. ಇದು ಚುನಾವಣಾ ಆಯೋಗದವರು ಮಾಡತಕ್ಕಂಥ ಕೆಲಸ. ಸಂವಿಧಾನಾತ್ಮಕವಾಗಿ ಇದನ್ನು ಮಾಡಲೇಬೇಕು, ಅದನ್ನು ಮಾಡ್ತಾರೆ. 9ನೇ ತಾರೀಕು ಉಪಚುನಾವಣೆ ಇದೆ. HY ಮೇಟಿಯವರು ಬಹುಶಃ ಬಹಳ ನಿಮಗೆಲ್ಲ ಗೊತ್ತಿದೆ, ಬಹಳ ಒಳ್ಳೆ ಮನುಷ್ಯ, ಜಾತ್ಯತೀತ ವ್ಯಕ್ತಿ, ಯಾರನ್ನೂ ಕೂಡ ದ್ವೇಷ ಮಾಡಿದಂಥ ವ್ಯಕ್ತಿ ಅಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ, ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾಲಿಸಿ ಇದೆ. ಏನಪ್ಪ ಅದು ಅಂತಂದ್ರೆ, ಯಾರು ಮೃತರಾಗ್ತಾರೆ ಅವರ ಕುಟುಂಬದವರಿಗೆ ಅಭ್ಯರ್ಥಿಗಳನ್ನು ಕೊಡೋದು. ಇದು ಮೊದಲಿಂದ ನಡೆದು ಬಂದಿರತಕ್ಕಂಥ ಪಾಲಿಸಿ. ಈಗ ಶ್ಯಾಮನೂರು ಶಿವಶಂಕರಪ್ಪನವರು ದಾವಣಗೆರೆಯಲ್ಲಿ ಕಾಲವಾಗಿದ್ದಾರೆ. ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಮೇಟಿಯವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಅಂತಕ್ಕಂಥವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನೀವು ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ.